ನಮಸ್ಕಾರ. ನಾನು ಡಾಕ್ಟರ್ ಮುರಳೀಧರ್, ರಕ್ತನಾಳ ತಜ್ಞ. ಕಳೆದ ಕೆಲವು ದಿನಗಳಿಂದ ಈ ಮಕ್ಕಳಲ್ಲಿ ಕೆಮ್ಮು ಬಂದಾಗ ನಾವು ಕೊಡುವಂಥ ಕಾಫ್ ಸಿರಪ್ನಿಂದ ಆಗುವಂಥ ಅನಾಹುತಗಳನ್ನ ನಾವು ನೋಡಿದ್ದೀವಿ. ನಮ್ಮ ದೇಶದ 2 ರಾಜ್ಯಗಳು ಅಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್, ಈ 2 ರಾಜ್ಯಗಳಲ್ಲಿ ಒಂದೇ ಒಂದು ಈ ಕಾಫ್ ಸಿರಪ್ ಏನಿದೆ ಡೆಕ್ಸ್ಟ್ರೋಮೆಥಾರ್ಫಾನ್ ಅನ್ನುವಂಥ ಒಂದು ಕಾಂಪೌಂಡಿನಿಂದ ತಯಾರು ಮಾಡಿದಂಥ ಒಂದು ಕಾಫ್ ಸಿರಪ್, ಅದರ ಹೆಸರು ಕೋಲ್ಡ್ ರಿಫ್ ಅಂತ ಹೇಳ್ತಾರೆ. ಈ ಸಿರಪ್ನ ಸೇವಿಸಿ ಬಹಳಷ್ಟು ಮಕ್ಕಳು ಅಸ್ವಸ್ಥರಾಗಿದ್ದರು. ಮಧ್ಯಪ್ರದೇಶದ ಒಂದು ಚಿಂದ್ವಾರ ಡಿಸ್ಟ್ರಿಕ್ಟ್ನಲ್ಲಿ ಗವರ್ನಮೆಂಟ್ ಸಪ್ಲೈ ಇರತಕ್ಕಂಥ ಒಂದು ಕಾಫ್ ಸಿರಪ್, ಇದನ್ನು ಕುಡಿದ ನಂತರ 9 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದು ಬಹಳ ಶೋಚನೀಯವಾದಂಥ ಒಂದು ಸಂಗತಿ. ಇದಾದ ನಂತರ ಆ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಈ ಮಕ್ಕಳು ಸಾವನ್ನಪ್ಪಿದ್ದಾರೆ, ಇದರ ಒಂದು ಹಿಂದೆ ಈ ಕಾಫ್ ಸಿರಪ್ನಲ್ಲಿ ಇರತಕ್ಕಂಥ ಒಂದು ಕಾಂಪೌಂಡ್ ಯಾವ ರೀತಿಯಾಗಿ ತೊಂದರೆ ಕೊಡ್ತು, ಇದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು, ಅನಾಲಿಸಿಸು ಮಾಡಬೇಕು ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಭಾರತ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಕೂಡ ಎಲ್ಲ ರಾಜ್ಯಕ್ಕೂ ಒಂದು ಕಟ್ಟುನಿಟ್ಟಾದಂಥ ಒಂದು ಆಜ್ಞೆಯನ್ನು ಹೊರಡಿಸಿದೆ. 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳು ಅವರಿಗೆ ಈ ಕಾಫ್ ಸಿರಪ್ಪನ್ನು ಕೊಡಲೇಬಾರದು, ಇದನ್ನು ಬ್ಯಾನ್ ಮಾಡಿದ್ದಾರೆ. ಹಾಗೆ ಅದ ನಂತರ ಕಾಫ್ ಸಿರಪ್ಪನ್ನು ಕೊಡಬೇಕಾದ್ರೆ ಬಹಳ ಇದರಲ್ಲಿ ಯೋಚನೆ ಮಾಡಿ ಆ ಒಂದು ಕಾಫ್ ಸಿರಪ್ಪಿನ ಅವಶ್ಯಕತೆ ಇದೆಯೇ ಮತ್ತು ಅದನ್ನು ಕೊಟ್ಟ ನಂತರ ಆ ಮಗುವನ್ನು ಕಟ್ಟುನಿಟ್ಟಾಗಿ ಒಂದು ಫಾಲೋ ಅಪ್ ಮಾಡಬೇಕು ಅನ್ನುವಂಥ ಒಂದು ಆಜ್ಞೆಯನ್ನು ಕೂಡ ನಮ್ಮ ಭಾರತ ಸರ್ಕಾರದ ಆರೋಗ್ಯ ಇಲಾಖೆ ಕೊಟ್ಟಿದೆ. ಹೀಗೆ ರಾಜಸ್ಥಾನದಲ್ಲಿ ಕೂಡ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗಿದೆ ಈ ಕಾಫ್ ಸಿರಪ್ನ ಸೇವಿಸಿದ ನಂತರ. ಹಾಗಾಗಿ ಈ ಕಾಫ್ ಸಿರಪ್ನ ತಯಾರು ಮಾಡಿದಂಥ ಒಂದು ಕಂಪನಿ ಅಂತಂದರೆ ಕೇಸನ್ ಫಾರ್ಮಾ ಅಂತ ಅವರು 19 ಈ ರೀತಿಯಾದಂಥ ಒಂದು ಫಾರ್ಮ್ಯುಲೇಷನ್ಸ್ನ ಮಾಡಿದ್ದಾರೆ. ಈ ಎಲ್ಲ 19 ಫಾರ್ಮ್ಯುಲೇಷನ್ಸ್ನ ಕೂಡ ನಮ್ಮ ಭಾರತ ಸರ್ಕಾರ ಬ್ಯಾನ್ ಮಾಡಿದೆ. ಇನ್ನು ಮುಂದೆ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಅಲ್ಲಿ ತನಕ ಒಂದು ಏನು ಇನ್ವೆಸ್ಟಿಗೇಷನ್ ನಡೀತಿದೆ, ಆ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಯಾವ ರೀತಿಯಾದಂಥ ಒಂದು ಮಾಹಿತಿ ನಮಗೆ ಸಿಗತ್ತೆ ಅದನ್ನು ಆಮೇಲೆ ನಾವು ನೋಡಬೇಕಾಗಿದೆ. ಅಲ್ಲಿಯ ತನಕ 5 ವರ್ಷಕ್ಕಿಂತ ಮಕ್ಕಳಿಗೆ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಈ ಕಾಫ್ ಸಿರಪ್ಪನ್ನು ಯಾವ ವೈದ್ಯರು ಕೂಡ ಪ್ರಿಸ್ಕ್ರೈಬ್ ಮಾಡೋ ಹಾಗಿಲ್ಲ. ಹಾಗಾಗಿ ಬಹಳ ಕೇರ್ಫುಲ್ಲಾಗಿ ನಾವು ಮಾಡಬೇಕಾಗಿದೆ. ಕೆಲವು ಕಂಪನಿಗಳಿಂದ ಬಂದಂಥ ಈ ಸಿರಪ್ನಿಂದ ನೋಡಿ ಎಷ್ಟು ತೊಂದರೆಗಳಾಗಿದೆ, ಮಕ್ಕಳು ಜೀವ ಕಳ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ಹೋಗಿದ್ದಾರೆ. ಇದನ್ನು ಕಂಡುಹಿಡಿದಾಗ ಈ ಎಲ್ಲ ಮಕ್ಕಳಲ್ಲಿ ಕಿಡ್ನಿ ಪ್ರಾಬ್ಲಮ್ಮಿಂದ ಆ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಅನ್ನೋದಂಥ ವಿಷಯ ಕೂಡ ಗೊತ್ತಾಗಿದೆ. ಹಾಗಾಗಿ ಈ ಸಿರಪ್ನಲ್ಲಿರತಕ್ಕಂಥ ಒಂದು ಕೆಮಿಕಲ್ ಅಥವಾ ಕಾಂಪೌಂಡಿಂದ ಯಾವ ರೀತಿಯಾಗಿ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಇದನ್ನು ಒಂದು ನಾವು ಕಂಡುಹಿಡಿಬೇಕಾಗಿದೆ. ಅಲ್ಲಿ ತನಕ ಆ ಸಿರಪ್ನಾಗಲಿ ಕಾಫ್ ಸಿರಪ್ಸ್ನೇ ಮಕ್ಕಳಲ್ಲಿ ಪ್ರಿಸ್ಕ್ರೈಬ್ ಮಾಡೋ ಹಾಗಿಲ್ಲ. ಮಾಡಿದರೂ ಕೂಡ ಅವ್ರನ್ನ ಕ್ಲೋಸ್ ಮಾನಿಟ್ರಿಂಗ್ ಮಾಡಿಕೊಂಡು ಪ್ರಿಸ್ಕ್ರೈಬ್ ಮಾಡಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ನಮ್ಮ ಭಾರತ ಸರ್ಕಾರ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಗೆ ಸೂಚನೆ ಕೊಟ್ಟಿದೆ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.